ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಶ್ರಾವಣಿ ಹೊರಡ್ತಾಳಂತೆ. ಓದ್ ಮುಗ್ಸಾಯ್ತಾ? ಇವತ್ತೇನೋ ಟೆಸ್ಟ್ ಕೊಡ್ತೀನಿ, ತಡ ಆಗುತ್ತೆ ಅಂದೆ. ಅಮ್ಮ, ಇವಳಿಗೆ ಟೆಸ್ಟೇ ಬೇಡ, ಚೆನ್ನಾಗಿ ಎಕ್ಸಾಮ್ ಬರೀತಾಳೆ. ಹಾಗಾ? ಸರಿ ಅಮ್ಮ, ಹೋಗ್ಬಿಟ್ ಬಾ. ಎಕ್ಸಾಮ್ಗೆಲ್ಲ ಮೇಡಮ್, ಯಾಕೆ ಮೇಡಮ್ ಇಷ್ಟು ಬೇಗ ಹೊರಟ್ಬಿಟ್ರಿ? ಆರಾಮಾಗಿದ್ದೀರಾ ತಾನೆ? ಈ ಮನೆಯಿಂದ ಬೇಜಾರು ಮಾಡ್ಕೊಂಡು ನೀವು ಹೋಗಬಾರ್ದು ಮೇಡಮ್. ಅಕ್ಕಂಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟಿದ್ದಾಳೆ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಬಿಡಿ. ಅದೇನೇ ಇದ್ರೂ ನೀವು ಸಾಕು, ಏನು ಮಾತಾಡಬೇಡ. ಅಷ್ಟಕ್ಕೂ ಇದನ್ನೆಲ್ಲ ಹೇಳೋದಕ್ಕೆ, ನನಗೆ ಸಮಾಧಾನ ಮಾಡೋದಕ್ಕೆ ನೀನು ಯಾರು? ನಾನು ಒಂದು ಮನೆ ಮಹಾರಾಣಿ, ಆ ಮನೆಯಲ್ಲಿ ಕೆಲಸ ಮಾಡ್ತಿರೋ ನೀನು. ಆ ಡಿಫ್ರೆನ್ಸ್ ನಿನಗೆ ಗೊತ್ತಿದ್ರೆ ಆ ಡಿಸ್ಟೆನ್ಸ್ ಅಲ್ಲೇ ಇರೋ. ಇದನ್ನೆಲ್ಲ ನಾನು ಹೇಳ್ತಿರೋದಲ್ಲ ಸರ್, ತಾವೇ ಹೇಳಿರೋದು. ನಮ್ಮಿಬ್ರ ಮಧ್ಯೆ ಇಷ್ಟೊಂದು ಡಿಸ್ಟೆನ್ಸ್ ಇರೋವಾಗ ನನಗೆ ಬೇಜಾರಾದ್ರೆ ನಿನಗೆ ಯಾಕೆ ಚಿಂತೆ? ನನಗೆ ನೋವಾದಾಗ, ಯಾರಾದ್ರೂ ಬೇಜಾರು ಮಾಡಿದಾಗ ಪ್ರತಿ ಸರಿ ನೀನ್ ಬಂದು ಸಮಾಧಾನ ಮಾಡ್ತಿದ್ದೆ. ಆದ್ರೆ ನಿನ್ನೆ ನಿನ್ನಿಂದಾನೇ ಬೇಜಾರಾಯ್ತಲ್ಲ, ಆಗ ಯಾರು ಬಂದು ಸಮಾಧಾನ ಮಾಡ್ಬೇಕಿತ್ತು ಹೇಳು? ನಂಗೆ ಸಂಕಟ ಆದಾಗ, ಸಂತೋಷ ಆದಾಗ, ನಾನು ಅಳುವಾಗ, ನಗುವಾಗ ಪ್ರತಿ ಸಲ ನಿನ್ನ ನೆನ್ಪು ಮಾಡ್ಕೋತಿದ್ದೆ, ನಿನ್ನ ಹತ್ರ ಬಂದು ಶೇರ್ ಮಾಡ್ಕೋತಿದ್ದೆ. ಆದ್ರೆ ಅದರಿಂದ ನಿನಗೆ ತೊಂದರೆ ಆಗ್ತಿದೆ ಅನ್ನೋದನ್ನೇ ಯೋಚನೆ ಮಾಡ್ಲಿಲ್ಲ. ನಿನಗ್ ತೊಂದರೆ ಆಗ್ತಿದೆ ಅಂದಾಗ ನನ್ನನ್ನು ದೂರ ಇಡೋ ನೀನು, ನನಗ್ ತೊಂದರೆ ಆಗ್ತಿದೆ ಅಂದಾಗ್ಲೂ ನನ್ನ ಹತ್ರ ಬರೋ ಪ್ರಯತ್ನ ಮಾಡ್ಬೇಡ. ಏನಂದೆ ನೀನು? ನನ್ನ ಇಲ್ಲಿಟ್ಟಿದ್ಯಾ? ಹಾಗಿದ್ರೆ ನಾನು ಯಾವಾಗ್ಲೂ ಇಲ್ಲೇ ಇರ್ತೀನಿ ಬಿಡು. ನನ್ನ ಇಷ್ಟು ಎತ್ತರದಲ್ಲಿ ಇಟ್ಟಿರುವಾಗ ನನ್ನ ಮುಖದಲ್ಲಿರೋ ನಗು ಆಗ್ಲಿ, ನನ್ನ ಕಣ್ಣಲ್ಲಿರೋ ನೀರಾಗ್ಲಿ, ಇದ್ಯಾವುದು ನಿನಗೆ ಕಾಣೋದು ಬೇಕಾಗಿಲ್ಲ. ಎಂಥ ದೊಡ್ಡ ಸ್ಥಾನ ಕೊಟ್ಟೆಯಲ್ಲ ನನಗೆ, ಥ್ಯಾಂಕ್ಸ್. ಆದ್ರೆ ನನಗಷ್ಟು ದೊಡ್ಡ ಗುಣ ಇಲ್ಲ. ನಾನು ನಿನಗೆ ನನ್ನ ಮನಸ್ಸಲ್ಲಿ ಒಂದು ಪುಟ್ಟ ಜಾಗ ಕೊಟ್ಟು ನಿನ್ನ ಹತ್ರ ಮಾತಾಡ್ತಿದ್ದೆ, ಆದ್ರೆ ಅದು ತಪ್ಪು ಅಂತ ನೀನು ನನಗೆ ಅರ್ಥ ಮಾಡಿಸ್ದೆ. ನನ್ನ ಹತ್ರವಾಗಿ ಯಾರು ಇಲ್ಲದೆ ಇದ್ರೂ ನಾನು ಚೆನ್ನಾಗೇ ಇರ್ತೀನಿ, ನಗ್ನಗ್ತಾನೆ ಇರ್ತೀನಿ. ಕಣ್ಣಲ್ಲಿ ನೀರು ಬರಬಹುದು, ಆದ್ರೆ ಮುಗ್ದಲ್ಲಿ ನಗು ಮಾತ್ರ ಯಾವತ್ತೂ ಹೋಗಲ್ಲ. ಮೇಡಮ್, ಕೈಗೇನಾಯ್ತು ಮೇಡಮ್? ಗಾಯ ಮಾಡ್ಕೊಂಡಿದ್ದೀರಾ? ನಾನು ಇಷ್ಟೋ ತನಕ ಹೇಳಿದ್ ಕೇಳಿಸ್ಲಿಲ್ವಾ ನಿಮಗೆ? ಇನ್ನೂ ಯಾಕೆ ವಿಚಾರಿಸ್ತಿದ್ಯಾ? ಮೇಡಮ್ ಪ್ಲೀಸ್ ಹೇಳಿ ಮೇಡಮ್, ಏನಾಯ್ತು ಅಂತ ಹೇಳಿ ಮೇಡಮ್, ಪ್ಲೀಸ್ ದಯವಿಟ್ಟು ಹೇಳಿ ಮೇಡಮ್, ಏನಾಯ್ತು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.